Hi all, hope you all are doing good. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಿಪ್ ಕೊಡ್ತಾ ಇದ್ದೀನಿ ಫಾರ್ 9th and 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಫಾರ್ ಕ್ಲಾಸ್ 10 ಸ್ಟೂಡೆಂಟ್ಸ್. ಸೊ ತುಂಬ ಜನ ಕೆಮಿಸ್ಟ್ರಿನಲ್ಲಿ ದೇ ವಿಲ್ ಲೂಸ್ ಮಾರ್ಕ್ಸ್, ಲಾಟ್ ಆಫ್ ಮಾರ್ಕ್ಸ್ ಆ್ಯಕ್ಚುಲಿ. ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಮ್ಯಾಮ್ ನಾನು ಕರೆಕ್ಟಾಗಿ ಬರ್ದಿದ್ದೆ, ನಾನು ಎಲ್ಲ ಓದಿದ್ದೆ, ಬಟ್ ನನ್ಗೆ ಅಂದರೂ ಆನ್ಸರ್ಗೆ ನನಗೆ ಮಾರ್ಕ್ಸೇ ಬರಲಿಲ್ಲ ಅಂತ ಹೇಳಿ. ಸೊ ಕೆಮಿಸ್ಟ್ರಿನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಯೂಶಲಿ ಜಾಸ್ತಿ ಆಕ್ಟಿವಿಟೀಸ್ ಇದೆ ಕೆಮಿಸ್ಟ್ರಿನಲ್ಲಿ. ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ ಆಕ್ಟಿವಿಟೀಸ್ ಮೇಲೆ. ಡೈರೆಕ್ಟ್ ಕ್ವಶನ್ಸ್ ತುಂಬಾ ಕಡಿಮೆ ಬರುತ್ತೆ ಕೆಮಿಸ್ಟ್ರಿನಲ್ಲಿ. ಯೂಶಲಿ ಸ್ವಲ್ಪ ಕಾನ್ಸೆಪ್ಟ್ ಬೇಸ್ಡು, ಕೇಸ್ ಬೇಸ್ಡು ಮತ್ತೆ ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಬರುತ್ತೆ ಕೆಮಿಸ್ಟ್ರಿನಲ್ಲಿ. ಸೊ ನೀವೇನ್ ಮಾಡಬೇಕು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಈಕ್ವೇಷನ್ಸ್ ನ ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡಿ. ಅಂಡ್ ಯು ಹ್ಯಾವ್ ಟು ನೋ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್ಸ್. ಸೊ ನಿಮ್ಗೆ ಈಕ್ವೇಷನ್ ಗೊತ್ತಿದ್ದು, ಇಫ್ ಯು ನಾಟ್ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ಅಂದ್ರೆ definitely you will lose marks. So balancing the equation is very, very important, and you have to know all the chemical formulas of all the chemical compounds. And second most important thing ಏನು ಅಂತ ಅಂದ್ರೆ, ಪ್ರತಿ ಒಂದು ಆಕ್ಟಿವಿಟಿನೂ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಯಾವ್ಯಾವ ಆಕ್ಟಿವಿಟಿನಲ್ಲಿ ಏನೇನು ಮಾಡಿದ್ರೆ ಏನೇನು ಔಟ್ಕಮ್ ಬರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತೆ ಕಲರ್ ಚೇಂಜಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆದಾಗ ಹೇಗೆ ಕಲರ್ ಚೇಂಜ್ ಆಗುತ್ತೆ ಕೆಲವು ಕಾಂಪೌಂಡ್ಸ್ ಅಥವಾ ಪ್ರಾಡಕ್ಟ್ಸು, ಅದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ್ಯಾವ ಆಕ್ಟಿವಿಟಿನಲ್ಲಿ ಯಾವ್ಯಾವ ರಿಯಾಕ್ಷನ್ ಆಗ್ತಾ ಇದೆ, ಸೊ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಅಕರಿಂಗ್, ಏನಾಗ್ತಾ ಇದೆ ಅನ್ನೋದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಸೊ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ನೀವು ಯಾವಾಗಲೂ ಬರ್ದು ಪ್ರಾಕ್ಟೀಸ್ ಮಾಡಿದಾಗ. ಸೊ ಚೆನ್ನಾಗಿ ಡೇ 1ಇಂದಾನೆ, ಎಸ್ಪೆಷಲಿ ಕ್ಲಾಸ್ 10ಅಲ್ಲಿರೋರು ಡೇ 1ಇಂದಾನೆ ವೆನ್ ದೆ ಸ್ಟಾರ್ಟ್ ಟೀಚಿಂಗ್ ಯು ಕೆಮಿಸ್ಟ್ರಿ, ಡೆಡಿಕೇಟ್ ಸಮ್ ಹಾಫ್ ಅನ್ ಅವರ್ ಫಾರ್ ಕೆಮಿಸ್ಟ್ರಿ. ಸೊ ಡೈಲಿ ಈಕ್ವೇಷನ್ಸ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. ಸೊ ಅವಾಗ ನಿಮಗೆ ಕೆಮಿಸ್ಟ್ರಿನಲ್ಲಿ you can score a very good marks if you do this until the last day of your exam. So this is a very important tip. Don't miss out. Hope this information was useful. Thank you very much.